ಮಾರಿ ಚಿಕ್ಕದು ಬೇಪಾರ ಮಾಡಿದ್ರೆ ಕ್ಯಾ ಫಾಯ್ದಾ? ಅರೆ ಭಾಯ್, ದೊಡ್ಡದು ಬೇಪಾರ ಮಾಡ್ಬೇಕು. ಹಣ ಬೇಕಲ್ಲ ಲಾಲಾಜಿ? ಹಣ ನಮ್ದು ಹತ್ರ ಐತೆ, ನಾವು ಕೊಡ್ತಾವ್. ಈಗಲೇ ಸಾಲ ಬಡ್ಡಿ ಬೆಡ್ದಷ್ಟು ಬೆಳೆದಿದೆ, ಮತ್ತೆ ಯಾವ ಭರವಸೆ ಮೇಲೆ ಕೊಡ್ತೀರಾ ಲಾಲಾಜಿ? ದೋಸ್ತಿ ಸ್ನೇಹದಲ್ಲಿ ಸಹಾಯ ಮಾಡ್ತಾವ್. ನಿಮ್ ಸಹಾಯ ಅಂದ್ರೆ ಸಾಲ ಕೊಡೋ ತಾನೆ? ನಹಿ ನಹಿ, ಸಾಲ ಹಾಗೆ ಕೊಡೋದಿಲ್ಲ ಮೇರಾ ಪ್ಯಾರ ಭಾಯಿ. ಈ ಕೈನಾಗೆ ಕೊಡ್ತಾವ್, ಆ ಕೈನಾಗೆ ತಗೊಂತಾವ್. ತಗೊಳಕ್ ನಮ್ಮ ಹತ್ರ ಏನಿದೆ ಲಾಲಾಜಿ? ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಮ್ದು ಸ್ನೇಹ ಸಂಬಂಧ ಆಗಿ ಬಿಡ್ತಾವ್. ಸಂಬಂಧನ? ಏನ್ ಹೇಳ್ತಿದ್ದೀರಾ ನೀವು? ನಮ್ಮ ಹತ್ರ ಹಣ ಐತೆ, ನಿಮ್ ಹತ್ರ ಹುಡುಗಿ ಐತೆ. ನನಗೆ ಗೀತಾ ಮೇಲೆ ಆಸೆ ಐತೆ. ನಮ್ಮ ಮಗನೇ, ಗೀತಾ ನಿನ್ನ ಮಗಳಾಗಿದ್ದಾಳೆ, ಅವಳ ಬಗ್ಗೆ ಮಾತಾಡಕ್ ನಾಚಿಕೆ ಆಗಲ್ಲ ನಿಂಗೆ? ಬೇಟಾ, ನಮ್ದು ವಯಸ್ಸು ನೋಡ್ಬೇಡ, ಪೈಸೆ ನೋಡು. ಇಟ್ಟ ಅಂದ್ರೆ 32 ಹಲ್ಲು ಉದ್ರೋಗ್ಬಿಡ್ಬೇಕು. ನಡಿ ಆಚೆಗೆ. ಕಾಪಿ ನೋಡು. ಹೋಗ್ತೀನೋಲೇ, ಹೋಗ್ತೀನೋ. ಇವತ್ ನನ್ ಕುತ್ತಿಗೆ ಪಟ್ಟಿ ಹಿಡಿದು ಮನೆಯಿಂದ ಆಚೆಗೆ ತಳ್ತಿರೋ, ನಾಳೆ ನೀನ್ ಈ ಮನೆಯಿಂದ ಆಚೆ ಹೋಗ್ಬೇಕಾಗ್ತದೆ. ಹೋಗ್ತೀನಲೇ, ಹೋಗ್ತೀನಿ. ಅರೆ, ಅಲ್ಲಿ ಹೋದ್ರೆ ಇಲ್ಲಿ ಹೋಗು ಅಂತಾರೆ, ಇಲ್ಲಿ ಬಂದ್ರೆ ಅಲ್ಲಿ ಹೋಗು ಅಂತೀರಿ. ಇದು ಕ್ಯಾ ನ್ಯಾಯ ಐತೆ ಸಾಬ್? ನಿಮ್ದು ಮನೆ ನಮ್ಮ ಹತ್ರ ಅಡ ಇಟ್ಟಿರೋದು ಗೆಪ್ತಿ ಐತೆ ಇಲ್ಲ? ಅಡ ಇಟ್ಟಿರೋದು ನಾನಲ್ಲ, ಯಾರೇ ಇರ್ಬೋದು. ನಿಮ್ದು ಹಿಂಗೆ ಮಾತಾಡಿದ್ರೆ ನಿಮ್ದು ಮನೆದು ಮಾರಿ ನಮ್ದು ಸಾಲ ತೀರಿಸ್ಕೋಬೇಕಾಯ್ತದೆ ಸಾಬ್. ಹಾಗೆ ಮಾಡಿ ಸೇಠ್ಜಿ. ಆಮೇಲೆ ನಿಮ್ದು ಅಣ್ಣಂದು ಸಂಸಾರ ಬೀದಿ ಪಾಲಾಯ್ತು ಅಂದ್ರೆ ನಮ್ಗೆ ಹೇಳ್ಬಾರ್ದು ಸಾಬ್. ನನಗ್ ಬೇಕಾಗಿರೋದು ಅದೇ ಸೇಠ್ಜಿ. ಆ ಮನೆ ಹರಾಜಾಗ್ಬೇಕು, ಅವರೆಲ್ಲ ಬೀದಿ ಪಾಲಾಗ್ಬೇಕು, ಒಂದೊಂದು ಕಾಸ್ಕು ಭಿಕ್ಷೆ ಬೇಡೋ ಹಾಗಾಗ್ಬೇಕು. ನನ್ನ ತಾಯಿನ ನನ್ನಿಂದ ಅಗಲಿಸ್ತಾ ಅಣ್ಣ ಅನ್ನಿಸ್ಕೊಂಡವನು ತಿನ್ನಕ್ಕೂ ಗತಿ ಇಲ್ಲದೆ ಕಷ್ಟ ಅನುಭವಿಸ್ಬೇಕು. ಅವ್ರದ್ದು ಮನೆದು ಕತೆ ನಮ್ದು ಮುಗಿಸ್ಬಿಡ್ತಾವ್. ಬರ್ತೀನಿ ಸಾಬ್, ಬರ್ತೀನಿ. ಸಾಮಾನೆಲ್ಲ ಹಳೇದಾಗಿದ್ದಾವೆ, ತಗೊಂಡು ಹೋಗಿ ಹೊಸ ಸಾಮಾನ್ ತರ್ತಾರೆ. ಮತ್ತೆ ಮನೇನು ಹಳೇದಲ್ಲ? ಹೊಸ ಮನೆ ಕಟ್ಸೋನ್ ಬಿಡಪ್ಪ. ಮತ್ತೆ ಅಲ್ಲಿವರೆಗೂ ನಾವೆಲ್ಲಿರೋದು? ನಮ್ಮ ಮನೇಲಿ, ನನ್ ಜೊತೆಲಿ. ಮಮ್ಮ, ನಿಮ್ ಮನೆ ಚಿಕ್ಕದಲ್ವಾ? ಮನೆ ಚಿಕ್ಕದಾಗಿದ್ರು ಮನ್ಸು ದೊಡ್ಡದಾಗಿರ್ಬೇಕಪ್ಪ. ಬಿಡ ಸೈಕಲ ಯಾರ ನೀನು? ನಿಮ್ಮ ಅಪ್ಪ. ಬಿಡಲೆ ಸೈಕಲ. ಈ ಮನೆ ಸಾಮಾನೆಲ್ಲ ಸೀಸ್ ಮಾಡಿದೀವಿ. ನಿನ್ ಕೆಲಸ ನೀನ್ ನೋಡ್ಕೊಳ. ಇವನು ಬಿಡಲೆ ಸೈಕಲ. ಈ ಮನೆ ಸಾಮಾನೆಲ್ಲ ಲಾಲಾಜಿ ನನಗ್ ಮಾರಿದಾನೆ. ಅದೇನೇ ಇರ್ಲಿ, ಈ ಸೈಕಲ್ ಮಾತ್ರ ಬಿಡೋದಿಲ್ಲ. ಹೀಗೆ ಗಲಾಟೆ ಮಾಡಿದ್ರೆ ನಾವು ಪೊಲೀಸರು ಕರ್ಸ್ಬೇಕಾಗುತ್ತೆ. ಏನಂದ್ರೆ ಪುಟ್ಟಪ್ಪ, ಬಿಡು ಇದನ್ನ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಇದೆಂಥ ಕಟುಕರ ಕಾನೂನು ಧರ್ಮಣ್ಣ. ನಿನ್ ಮನೆ, ಮಠ, ಸಾಮಾನು ಎಲ್ಲ ತಗೊಂಡು ಹೋಗ್ಲಿ, ಆದ್ರೆ ಆ ಮಾತಾಡೋ ಸೈಕಲ್ ತಗೊಂಡು ಹೋಗಿದಾರಲ್ಲ ಈಗ, ಅದನ್ನ ನೋಡಿ ನಾನು ಹಾಗಯ್ಯ ಸುಮ್ನಿರ್ಲಿ. ಪುಟ್ಟಪ್ಪ, ತಂದೆ ಮಾಡಿದ ಅಪರಾಧಕ್ಕೆ ಮಕ್ಕಳು ಶಿಕ್ಷೆ ಅನುಭವಿಸ್ಬೇಕಾಗಿ ಬರುತ್ತೆ. ಇದೇ ನಮ್ಮ ಸಮಾಜದ ನೀತಿ. ಬಿಡು ಇದನ್ನ, ಬಿಡು. ತಗೊಂಡೋಗಿ, ಎಲ್ಲ ತಗೊಂಡೋಗಿ.
ಅರೆ ಗೀತಾ, ನಮ್ದು ಕೋಣೆಗೆ ನಿಮ್ದು ಬಂದ್ಬಿಟ್ಟಿದಾವ್. ನಮ್ಗೆ ಬಹುತ್ ಖುಷ್ ಆಗಿದಾವ್. ಬೈಟೋ ಪ್ಯಾರಿ. ಸೇಠ್ಜಿ, ಮತ್ತೆ ನೀವು ನನ್ ಮದ್ವೆ ಮಾಡ್ತೀರಾ? ಶಾದಿ? ಅರೆ ನಿಮ್ದಕ್ಕೆ ಎಷ್ಟು ವರ್ಷದಿಂದ ನಮ್ದು ಕನಸು ಕಾಣ್ತಿದಾವ್. ನಿಮ್ ಬಾಯಿಗೆ ಶಕ್ಕರ್ ಹಾಕ. ಕ್ಯಾ ಬಾತು ಬೋಲಾರೆ. ಮುಹೂರ್ತ ಯಾವಾಗ ಇಟ್ಕೊಳ್ತಾವ್? ಮೊದ್ಲು ನಮ್ಮ ಮನೇನ ನಮ್ಮ ಅಣ್ಣಂಗ್ ವಾಪಸ್ ಕೊಟ್ಬಿಡಿ, ಮುಹೂರ್ತ ಆಮೇಲೆ ಇಟ್ಕೊಳ್ಳೋಣ. ಒಂದು ಮನೆ ಕ್ಯೂ ಪ್ಯಾರಿ? ನಮ್ದು ಎಲ್ಲಾ ಮನೆ ನಿಮ್ದು ಅಣ್ಣನ್ಗೆ ಬರ್ಕೊಟ್ಟು ಬಿಡ್ತಾವ್. ಮನೆ ಮಾತು ಆಮೇಲೆ, ಪೇಲೆ ಶಾದಿ ಕಾ ಬಾತ್. ಹಲ್ಕ ನನ್ ಮಗನೇ, ಇಷ್ಟು ಧೈರ್ಯ ಬಂತ ನಿನಗೆ? ಅಲ್ಲೇ ದೇವಾಸಿ ನನ್ ಮಗನೇ, ನನ್ ತಂಗಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಲೇ? ಇವತ್ತು ನಿನ್ನ ಜೀವ ಸಮೇತ ಉಳಿಸೋದಿಲ್ಲ. ಗೀತವಾ, ಈ ಮುದಿಗುಬೇನ ಇವತ್ತು ಮುಗಿಸೇ ಬಿಡ್ತೀನಿ. ನೋಡ್ದೇನ್ಲೇ ಹಲ್ಕ ನನ್ ಮಗನೇ, ಮಾನ ತೆಗಿಯೋಕ್ ಬಂದಿನಂತ ನೀಚಿನ ಪ್ರಾಣ ತೆಗಿಬೇಡ ಅಂತಿದ್ದಾಳೆ ಈ ನನ್ ತಂಗಿ. ಇದೇ ಕಣಲೆ ನಮ್ ದೇಶದ ಹೆಣ್ಮಕ್ಳ ದೊಡ್ಡ ಗುಣ, ಬಿಡಲೆ ಕಾಲಿಗೆ. ನಿಮ್ಮ ಅಪ್ಪ ಬಿಡಲೆ ಕಾಲಿಗೆ ನಾವು ಹಾಕಲ್ಲ, ಬಿಡಲೆ ಕಾಲಿಗೆ. ಮಾಪುಗರೋ ಪೇಟಿ, ಮಾಪುಗರೋ. ನೀಲ, ಇದು ನಮ್ಮ ಕುಟುಂಬ ಗೌರವದ ಪ್ರಶ್ನೆ. ನಮ್ಮ ಮನೆ ಕೈ ಬಿಟ್ಟು ಹೋದ್ರೆ ನಿನ್ ಭಾವ ಜೀವಂತವಾಗಿರೋಲ್ಲ. ಇವತ್ತೋ ನಾಳೆನೋ ಬಿದ್ದು ಹೋಗೋ ಆ ಹಳೆ ಮನೆ ಯಾರಿಗ್ ಬೇಕು? ಹಾಗನ್ಬೇಡಮ್ಮ. ಪೂರ್ವಿಕರು ಬದುಕು ಬಾಳಿದ ಮನೆ ಪರರ ಪಾಲಾಗಬಾರ್ದು. ಬೀದಿಗೆ ಬಂದ್ಮೇಲೆ ಬುದ್ಧಿ ಬಂತ ನಿನ್ಗೆ? ಆ ಮನೇಲಿ ಮಹಾರಾಣಿ ಹಾಗೆ ಮೆರೀತಿದ್ದೆ. ಹಾಗೆಲ್ಲ ಮಾತಾಡ್ಬೇಡಮ್ಮ. ನಿನ್ ಗಂಡನ್ ಹೇಳಿ ಹೇಗಾದ್ರೂ ಮನೇನ ಬಿಡಿಸ್ಕೊಡು. ನಿನ್ ಕಾಲ್ಗ್ ಬೇಕಾದ್ರೆ ಬೀಳ್ತೀನಿ. ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ ನೀವು? ನಿಮ್ಮ ಪವಿತ್ರವಾದ ಕೈಗಳು ಪಾಪಿ ಕಾಲ್ಗಳನ್ನ ಮುಟ್ಬಾರ್ದು. ಅದಕ್ಕೆ ಸತ್ಯ, ಸತ್ಯವಾಗ್ಲೂ ಹೇಳ್ತಿದ್ದೀನಿ. ಅದಕ್ಕೆ ಯಾವ ಹೆಣ್ಣಿನ ಹೃದಯದಲ್ಲಿ ಪ್ರೀತಿ ಪ್ರೇಮದ ಝರಿ ಹರಿಯೋದಿಲ್ವೋ ಅಂತ ಹೆಣ್ಣು ಬಂಜರ್ ಭೂಮಿ ಇದ್ದಾಗೆ. ಏನೋ ಹೊಗಳ್ತಾ ಇದೆಯಾ? ನಿಜಾನೇ ಹೇಳ್ತಾ ಇದ್ದೀನಿ. ಅಮ್ಮ ನಿನ್ನ ಮಗ ಅಂತ ಕರೆಯೋಕೆ ನಾಚಿಕೆ ಪಟ್ಕೊಂಡು ಸತ್ಲು. ಇವತ್ತು ನಾನು ನಿನ್ನ ಅಣ್ಣ ಅಂತ ಕರೆಯೋಕೆ ಅಸಖ್ಯ ಪಡ್ತಾ ಇದ್ದೀನಿ. ಸತ್ಯ, ದಯವಿಟ್ಟು ಸುಮ್ಮನಿರು. ನಾನು ತಡಿಬೇಡಿ. ಅದಕ್ಕೆ ಯಾವ ಅಣ್ಣ ಇವನ ತಂದೆ ತರ ಸಾಕಿ ಸಲಹುದ್ರು ಅಂತ ಅಣ್ಣ ಶ್ರೀಮಂತಿಗೆ ಬಂದ ತಕ್ಷಣ ಇವನ್ ಕಣ್ಣು ಕಾಣದೆ ಹೋದ್ರ? ಏನೋ ಹೇಳ್ತಿದ್ಯಾ? ನಾನೇನ್ ಹೇಳ್ತಾ ಇದೀನಿ ಅಂತ ನಿನ್ಗೆ ಗೊತ್ತು. ನಿನ್ನ ಫಾರಿನ್ ಕಳಿಸಿ ಓದಿಸಿ ದೊಡ್ಡ ಮನುಷ್ಯನಾಗಿ ಮಾಡೋದಕ್ಕೆ ಅಣ್ಣ ಹಗಲು ರಾತ್ರಿ ದುಡಿದ್ರು. ಅವ್ರ ಮಕ್ಕಳಿಗೆ ಅರೆ ಹೊಟ್ಟೆ ಹಾಕಿ ನಿನಗೆ ದುಡ್ಡು ಕಳಿಸಿದ್ರು. ಅದ್ರ ಪ್ರತಿಫಲ ಇವತ್ತು ಅವರು ಅವ್ರ ಸಂಸಾರ ಬೀದಿ ಪಾಲ್. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಸತ್ಯ ಯಾವಾಗ್ಲೂ ಕಹಿಯಾಗೇ ಇರುತ್ತೆ. ಬನ್ನಿ ಅದಕ್ಕೆ ಯಾವನ್ ಹೆಂಡತಿ ಗುಲಾಮ್ನಾಗಿರ್ತಾನೋ ಅಂತ ಅವನ ಮನೇಲಿ ಉಸಿರಾಡೋದು ಮಹಾಪಾಪ. ಸತ್ಯ, ನನ್ನನ್ನೇ ಹೆಂಡತಿ ಗುಲಾಮ ಅಂತೇನೋ? ಬದ್ಮ. ಓಕೆ, ಬನ್ನಿ ಅದಕ್ಕೆ. ಅದಕ್ಕೆ ಒಂದ್ ನಿಮಿಷ ಇಲ್ಲೇ ಬರ್ತೀನಿ. ಯಾಕಪ್ಪ? ಒಬ್ರು ಕೊಟ್ಟಿದ್ದೀನಿ ಇಟ್ಕೊಳ್ಳೋ ಅಭ್ಯಾಸ ನನ್ಗಿಲ್ಲ. ಸತ್ಯ,